ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಸೊ ಪ್ರೊಮೋ ಕ್ಯಾಪ್ಚರ್ ಏನು ಹಾಕಿದ್ದಾರೆ ಅಂದರೆ, ಕಾವುಗೆ ಗಿಲ್ಲಿನೇ ಹಾವಂತೆ. ಸೊ ಇಲ್ಲಿ ಸುದೀಪ್ ಸರ್ ಅವರು ಸ್ಪರ್ಧಿಗಳಿಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಹಾವು ಮತ್ತು ಏಣಿ ಆಟನ. ಸೊ ಇಲ್ಲಿ ಪ್ರೊಮೋ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಬಂದಾಗಿಂದ ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮನಸ್ಸುಗಳನ್ನ ಒಡೆಯುವಂತದ್ದು ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಇರುವಂತದ್ದು ಗಿಲ್ಲಿ. ಹಾವು ಗಿಲ್ಲಿ ನನ್ನ ಕಾವು ಅಂತ ಇರ್ತದಾಗಿರ್ಲಿ, ಬೇರೆಯವ್ರ ಕಣ್ಣಿಗೆ ಬೇರೆ ತರ. ಹಾವು ಏಣಿ ಆಟ ಅಂತಂದರೆ, ಹಾವು ಅಂದರೆ ನಮ್ಮ ಆಟಕ್ಕೆ ಅವರಿಂದ ತೊಂದರೆ ಆಗ್ತಿದೆ, ಅಂದರೆ ಅವರಿಂದ ನನಗೆ ಆಟದಲ್ಲಿ ತೊಂದರೆ ಆಗ್ತಿದೆ ಅಂತ ಅರ್ಥ. ಏಣಿ ಅಂದರೆ ಓಕೆ, ಅವರು ನಮ್ಮ ಆಟಕ್ಕೆ ಒಂಥರ ಸಪೋರ್ಟಿವ್. ಏಣಿ ಅಂದರೆ ಮುಂದಕ್ಕೆ ಹೋಗೋದಕ್ಕೆ, ನನ್ನ ಆಟ ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗ್ತಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ಗೆ ಏನಿನ ರಘು ಅವರು ಮಾಳುವರಿಗೆ ಕೊಟ್ಟಿದ್ದಾರೆ, ಆಮೇಲೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವೆರಡು ಕನ್ಫ್ಯೂಷನಿಂಗ್ ಆಗಿದೆ. ಯಾಕೆ ರಘು ಅವರು ಮಾಳುವರಿಗೆ ಕೊಟ್ಟರು, ಆಮೇಲೆ ಅಶ್ವಿನಿ ಅವರು ರಕ್ಷಿತಾ ಕೊಟ್ಟರು, ಯಾಕಂದರೆ ಅವರಿಬ್ಬರು ಯಾವಾಗಲೂ ಕಿತ್ತಾಡ್ತಿದ್ರು. ಮೇ ಬಿ ಆ ವಿಷಯಗಳನ್ನ ಇಟ್ಕೊಂಡು ಏನೋ ಕೊಟ್ಟಿರ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಏನಿ ಕೊಟ್ಟಿದ್ದಾರೆ. ಆಮೇಲೆ ಈ ರಾಶಿಕಾ ಅವ್ರಿಗೆ ಯಾರೋ ಹಾವು ಕೊಟ್ಟಿದ್ದಾರೆ, ಅದು ಯಾರಂತ ಇಲ್ಲಿ ಸ್ಪಷ್ಟನೇ ಗೊತ್ತಾಗಿಲ್ಲ ಪ್ರೊಮೋದಲ್ಲಿ. ಇಲ್ಲಿ ರಘು ಅವರು ಕೂಡ ಗಿಲ್ಲಿಗೆ ಹಾವು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಶ್ವಿನಿ ಗೌಡ ಅವರು ಕೂಡ ಹಾವು ಅಂತಲೇ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಕಾವ್ಯ ಕೂಡ ಗಿಲ್ಲಿಗೆ ಹಾವು ಅಂತಲೇ ಕೊಟ್ಟಿದ್ದಾರೆ. ಸೊ ಪ್ರೋಮನ್ನ ಕ್ಲಿಯರಾಗಿ ಮಾತಾಡೋಣ ಬನ್ನಿ. ಸೊ ಇಲ್ಲಿ ಏನಿ ಅಂತ ಬಂದಾಗ ಪರ್ಸ್ನಲ್ ಸಪೋರ್ಟ್ ಆಗಿರ್ಬೋದು, ಅಥವಾ ಫೀಲಿಂಗ್ಸ್ ಸಪೋರ್ಟ್ ಆಗಿರ್ಬೋದು, ಅಥವಾ ಏನಾದ್ರು ತಪ್ಪು ಮಾಡಿದಾಗ ತಿದ್ದೋದಾಗಿರ್ಬೋದು ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಗಿಲ್ಲಿ ಅವರು ಕಾವ್ಯಗೆ ಕೊಟ್ಟಿದ್ದಾರೆ. ಇಲ್ಲಿ ರಘು ಅವರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನನ್ನ ಪರ್ಸ್ನಾಲಿಟಿನ ಚೇಂಜ್ ಮಾಡ್ತಿದ್ದಾರೆ. ಸೊ ನನಗನ್ಸೋ ಪ್ರಕಾರ ಗಿಲ್ಲಿ ಅವರು ರಘು ಅವರ ಪರ್ಸ್ನಾಲಿಟಿ ಚೇಂಜ್ ಮಾಡೋದಕ್ಕೆ ಯಾವತ್ತೂ ಟ್ರೈ ಮಾಡಿಲ್ಲ ನನಗೆ ಪ್ರಕಾರ. ಆಮೇಲೆ ಗಿಲ್ಲಿ ಅವರು ತಮಾಷೆ ಮುಖಾಂತರ ಹೋಗ್ತಿದ್ದಾರೆ ಹೊರತು ಯಾವತ್ತೂ ನೀನು ಆಗಿರಬೇಕು, ಹೀಗಿರಬೇಕು, ನೀನು ಹಾಗೆ ಅಂತ ಯಾವತ್ತೂ ಏನೂ ಎಂದೇ ಇಲ್ಲ ನಾನು ನೋಡಿರೋ ಪ್ರಕಾರ. ಬಟ್ ಯಾಕೆ ರಘು ಅವರು ಆ ಥರ ಮಾತಾಡ್ತಿದ್ದಾರೆ ಅಂತ ಎಪಿಸೋಡ್ ನೋಡಿದ ಮೇಲೇ ಗೊತ್ತಾಗೋದು ಹೇಳ್ಬೇಕಂತಂದರೆ. ಆಮೇಲೆ ಲಾಸ್ಟ್ ಹೇಳ್ಬೇಕಂತಂದರೆ, ತುಂಬ ಸಲ ಗಿಲ್ಲಿ ಅವ್ರಿಗೆ ಇದನ್ನು ಮಾಡ್ತಾನೆ ಬಂದಿದ್ದಾರೆ, ಕಳಪೆ ಕೊಡಬೇಕಾದ್ರೂ ಅಷ್ಟೇ. ಆಮೇಲೆ ಪರ್ಸ್ನಲ್ ಸ್ಪೇಸು ಅದು ಇದು ಅಂತ ಏನೇನೋ ಹೇಳಿದ್ದಾರೆ, ಗೊತ್ತಾಗ್ತಿಲ್ಲ ರಘು ಅವ್ರದ್ದು ಏನು ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ. ನೋಡೋಣ, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಆಮೇಲೆ ಇಲ್ಲಿ ರಘು ಅವರು ತಾವು ಮಾಡಿರೋ ತಮಾಷೆನ ಮರ್ತು ಬಿಟ್ಟಿದ್ದಾರೆ, ಯಾಕಂದರೆ ಗಡ್ಡ ಬೋಳ್ಸೋದಾಗಿರ್ಬೋದು, ಸ್ವಿಮ್ಮಿಂಗ್ ಪೂಲಿಗೆ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಮರೆತು ಗಿಲ್ಲಿ ಮಾಡಿರೋದೊಂದನ್ನೇ ಇಟ್ಕೊಂಡು ಅವರು ಈ ವೀಕಲ್ಲಿ ತುಂಬಾ ಇದನ್ನು ಮಾಡ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದಾದಮೇಲೆ ಪಕ್ಕ ಹೇಳ್ತೀನಿ, ಅಶ್ವಿನಿ ಗೌಡ ಅವರಂತೂ ಗಿಲ್ಲಿಗೆ ಕೊಡೋದು. ಅವ್ರನ್ನ ಬಿಟ್ಟರೆ ಅವ್ರ ಕಣ್ಣಿಗೆ ಬೇರೆ ಯಾರು ಕಾಣೋದೇ ಇಲ್ಲ ಹೇಳ್ಬೇಕಂತಂದರೆ. ಸೊ ಅದು ನಮಗೇನು ಸರ್ಪ್ರೈಸಿಂಗ್ ಆಗಿಲ್ಲ. ಆಮೇಲೆ ನನಗೆ ಸರ್ಪ್ರೈಸಿಂಗ್ ಆಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಏನೇ ಕೊಟ್ಟಿದ್ದಾರಲ್ಲ ಅದು ಸರ್ಪ್ರೈಸಿಂಗ್ ಆಗಿದ್ದು, ಮತ್ತು ರಘು ಅವರು ಮಾಳು ಕೊಟ್ಟಿದ್ದಾರಲ್ಲ ಅದು ಸರ್ಪ್ರೈಸಿಂಗ್ ಆಗಿರೋದು. ಮೇ ಬಿ ಅವರು ವೋಟಿಂಗ್ ಅಂದರೆ ಫ್ಯಾನ್ಸ್ ಬೇಸಿಸ್ ನೋಡಿಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾರೇನೋ ಅಂತ ಅನಿಸಿದ್ದು ತುಂಬ ಸಲ. ಅದಾದಮೇಲೆ ಇಲ್ಲಿ ಗಿಲ್ಲಿ ಅವರು ಕಾವ್ಯಗೆ ಏನಿ ಅಂತ ಕೊಡ್ತಾರೆ. ಒಪ್ಕೊತೀನಿ, ಕಾವ್ಯ ಅವ್ರಿಗೆ ಏನಿ ಅಂತ ಕೊಡೋದು, ಯಾಕಂದರೆ ಎಷ್ಟೋ ಸಲ ಕಾವ್ಯ ಅವರು ಗಿಲ್ಲಿನ ತಿದ್ದಿದ್ದಾರೆ. ಆಮೇಲೆ ಗಿಲ್ಲಿ ಅವರು ಅದರ ಪ್ರಕಾರ ಇದನ್ನು ಮಾಡಿದ್ದಾರೆ. ಆಮೇಲೆ ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಫ್ರೆಂಡ್ಶಿಪ್ನ ಎಷ್ಟು ಕಾಯ್ಕೊಂಡು ಹೋಗ್ತಾನೆ ಅಂತ. ಬಟ್ ಇಲ್ಲಿ ಹೇಳ್ಬೇಕಂದ್ರೆ ಗಿಲ್ಲಿ ಅವರು ಕಾವ್ಯನ ಫೈನಲ್ ತನಕ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರು ತುಂಬ ಇದೆ. ಬಟ್ ಎಲ್ಲೋ ಕಾವ್ಯ ಅವರು ಅದನ್ನು ಎಡುತ್ತಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದೇನಾದರೂ ಅವ್ರಿಗೆ ಅನಿಸಿದ್ರೆ ವೀಕ್ ಡೇನಲ್ಲೇ ಹೇಳ್ಬೇಕಾಗಿತ್ತು, ವೀಕೆಂಡಲ್ಲಿ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಬೇಕಾದ್ರೆ ನೋಡಿ ನೀವು ವೀಕ್ ಡೇನಲ್ಲಿ ಸುಮ್ಮನೆ ಇರ್ತಾರೆ, ವೀಕೆಂಡ್ ಬಂದ ತಕ್ಷಣ ಗಿಲ್ಲಿ ಹಂಗೆ ಮಾಡ್ತಾನೆ, ಗಿಲ್ಲಿ ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಡ್ತಾರೆ. ಓಕೆ, ಇರಲಿ, ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಿದ್ದಾರೆ. ಸೊ ನಮಗೇನು ಅನಿಸುತ್ತೆ ನಾ ಹೇಳಿದ್ದೀನಿ, ನಿಮಗೇನು ಅನಿಸುತ್ತೆ ಗೈಸ್? ಕಾವು ಅನ್ನೋದು ನನಗೆಲ್ಲೋ ತೊಂದರೆ ಆಗ್ತಿದೆ, ಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ ನಾನು ಗಿಲ್ಲಿ ಅವ್ರಿಗೆ ಅಂತ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹೌದು, ಕಾವ್ಯ ಅವರು ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಅದನ್ನು ಗಿಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಆಯಿತು ಬಿಟ್ಬಿಡ್ತೀನಿ, ಇನ್ನು ಮೇಲಿಂದ ನಿನಗೆ ರೇಗಿಸಲ್ಲ ಅಂತ. ಎಲ್ಲೋ ಅದು ಗಿಲ್ಲಿ ಅವರು ಅಂದು ಮತ್ತೆ ರೇಗಿಸ್ತಿದ್ದಾರೇನೋ ಅಂತ ಅನಿಸುತ್ತೆ, ಯಾಕಂದರೆ ಕಾವ್ಯ ಹೇಳೋ ಮಾತುಗಳನ್ನ ನೋಡಿದರೆ. ಬಟ್ ಗಿಲ್ಲಿ ಅವರೇ, ನಾನು ಹೇಳೋದೇನಪ್ಪ ಅಂತಂದರೆ, ಓಕೆ ಮೂವ್ ಆನ್ ಆಗಿಬಿಡಿ, ಬೆಸ್ಟು, ನಿಮ್ಮ ಆಟ ನೀವು ಆಡ್ತಿದ್ದೀರಾ, ಯಾಕೆ ಸುಮ್ಮನೆ ಎಲ್ಲರ ಕಡೆ ಟಾರ್ಗೆಟ್ ಆಗ್ತಿದ್ದೀರಾ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಹೇಳೋದಂದರೆ, ಇಲ್ಲಿ ಬೆಸ್ಟು ಕಾವ್ಯ ಮತ್ತು ಗಿಲ್ಲಿ ಸಪ್ರೇಟ್ ಆಗೋದೇ ಚಲೋ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ಎಲ್ಲರ ಕಣ್ಣು ಗಿಲ್ಲಿ ಮತ್ತು ಕಾವ್ಯನ ಮೇಲೆ ಬಿದ್ದಿರೋದು. ನಾಟ್ ಓನ್ಲಿ ಗಿಲ್ಲಿ ಮತ್ತು ಕಾವ್ಯ, ಗಿಲ್ಲಿ ಜೊತೆ ಯಾರೇ ಇದ್ದರೂ ಎಲ್ಲರ ಕಣ್ಣು ಅವ್ರ ಮೇಲೇ ಬೀಳುತ್ತೆ. ಗಿಲ್ಲಿ ನೀವು ಒನ್ ಮ್ಯಾನ್ ಶೋ ಆಗಿರೋದ್ರಿಂದ ನೀವು ಒಬ್ಬರೇ ಆಟ ಆಡಿ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಗೈಸ್, ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಕಾವ್ಯ ಅವರು ಏನು ಕೊಡಬೇಕಾಗಿತ್ತು ಅಂತ ನನಗನ್ಸುತ್ತೆ, ಯಾಕಂತಂದರೆ ಕಾವ್ಯಗೆ ಗಿಲ್ಲಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹೇಳಬೇಕು ಅಂತಂದರೆ. ಯಾವುದೇ ಒಂದು ವಿಷಯ ಬಂದ್ರೂ ಗಿಲ್ಲಿ ಲಾಸ್ಟ್ ಎಲಿಮಿನೇಷನ್ ಟೈಮಲ್ಲೂ ರಾಶಿಕಾ ಕಾವ್ಯನ ಬ್ಲೇಮ್ ಮಾಡಿದಾಗ ಕಾವ್ಯ ಇದನ್ನು ಸಪೋರ್ಟ್ ಮಾಡಿದರು, ಅದನ್ನು ನೀವು ನೋಡಿರ್ಬೋದು. ಸೊ ಇಲ್ಲಿ ಕಾವ್ಯ ಅವರು ಒಂದು ಸಪ್ರೇಟಾಗಿ ಕುಂದಿರಿಸ್ಕೊಂಡು ಅವ್ರಿಗೆ ಇನ್ನೂ ಮನದಟ್ಟನೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದರೆ ಬಿಟ್ಬಿಡ್ಲಿ ಬಿಡಿ, ಯಾಕಂದರೆ ಒಬ್ಬ ಫ್ರೆಂಡ್ಶಿಪ್ಪು ಇವಾಗಲೇ ಬಿಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಒಮ್ಮೆ ಎಂಡಲ್ಲಿ ಹೋಗಿ ಬಿಟ್ಟಿದ್ರೆ ನಮಗೆ ಇನ್ನೂ ಬೇಜಾರಾಗ್ತಿತ್ತು. ಬಟ್ ಇವತ್ತು ಕಾವ್ಯ ಗಿಲ್ಲಿ
ಆಮೇಲೆ ಗೈಸ್ ಇನ್ನೊಂದು ರೂಮರ್ ಅಪ್ಡೇಟ್ ಆಗ್ತಿದೆ. ಏನಪ್ಪ ಅಂದರೆ ರಕ್ಷಿತಾ ಅವರು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ರಕ್ಷಿತಾ ಅವರು ಎಲಿಮಿನೇಟ್ ಆಗಿಲ್ಲ, ಆಗೋದು ಇಲ್ಲ. ಅವ್ರಿಗಿರೋ ಫ್ಯಾನ್ ಬೇಸಿಗೆ ಅವ್ರು ಆಗೋದು ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರ ವೋಟಿಂಗು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ನಿಜ ಅಲ್ಲ. ಆಮೇಲೆ ಈ ಆಗ್ಬೋದಾಗಿರೋದು ಪಕ್ಕ ಅಭಿಷೇಕ್ ಅವರು. ಓಕೆ, ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಸಿಗೋಣ, ಬಾಯ್ ಗೈಸ್.